ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದಂಥ ಓಡು ದೋಸೆ. ಸೊ ಗ್ಯಾಸಲ್ಲಿ ಹೇಗೆ ಮಾಡ್ಕೊಳ್ಳೋದು, ಮಾಡೋಕ್ಕಾಗತ್ತಾ, ಏಳತ್ತಾ ದೋಸೆ ಅಂತ ಈ ಥರ ಎಲ್ಲ ಸುಮಾರು ಪ್ರಶ್ನೆಗಳು ಬರ್ಬೋದು. ಬಟ್ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇದಕ್ಕೆ ತುಂಬ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ನೆಲ್ಲ ನಾನಿಲ್ಲಿ ಹೇಳಿದ್ದೀನಿ. ಯೂಸ್ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಈಗ ಅರ್ಧ ಗ್ಲಾಸು ಕುಚ್ಚಲಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅದನ್ನು ತೊಳೆದು ನೆನೆ ಹಾಕಬೇಕು. ಮಾರ್ನಿಂಗ್ ಬೆಳಗ್ಗೆ ಎದ್ದಂಗೆ ಅದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರ್ಗೆ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬೋದು ಇದನ್ನು. ಅಂದರೆ ಇದೆಲ್ಲ ನಮಗೆ ತುಂಬ ಹಳೆ ಕಾಲದ ರೆಸಿಪಿ. ಈಗ ನಾವು ಸಿಟಿಲಿದ್ದಾಗ ಹೇಗೆ ಮಾಡ್ಕೊಳ್ಳೋದಪ್ಪ ಏನು ಅಂತ, ಯಾಕಂದರೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡಿ ತಿನ್ನೋ ಒಂದು ಟೇಸ್ಟೇ ಬೇರೆ, ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಸ್ವಲ್ಪ ಕುಚ್ಚಲಕ್ಕಿ ಅನ್ನ ಇತ್ತು, ಅದನ್ನು ಹಾಕ್ಕೊಂಡೆ ನಾನು. ಹಾಗೆ ಒಂದು 2 ಸ್ಪೂನ್ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಪರಿಮಳ ಆಗುತ್ತೆ. ಎಷ್ಟೊಂದು ವೆರೈಟಿ ಹಳೆ ತಿಂಡಿಗಳಿದ್ವು ಅಲ್ವಾ, ಇವಾಗ ನಮಗೆ ಮಾಡೋಕ್ಕೆ ಅಂದರೆ ಎಷ್ಟು ವೆರೈಟಿ, ತಿನ್ನೋಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇಷ್ಟು ಗಟ್ಟಿಯಾಗಿರೋದು ಬೇಡ, ಹಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನೀರು ಸೇರಿಸ್ಕೊಳ್ತಾ ನಾವು ಒಂದು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ. ಇದನ್ನು ನೀರು ಸೇರಿಸ್ಕೊಂಡು ನೀಟಾಗಿ ನಾವು ಇದು ತೆಳ್ಳಗೆ ಮಾಡ್ಕೋಬೇಕು. ಈ ಥರದ ಅಡುಗೆಗಳೆಲ್ಲ ಇವಾಗ ತಿನ್ನೋದಕ್ಕೆ ಇಲ್ಲ ಆ್ಯಕ್ಚುಲಿ. ಓಡು ದೋಸೆ, ತೆಂಗಿನಕಾಯಿ ಹಾಲು ಅದರಲ್ಲಿ ಮುಳುಗಿಸಿ ತಿನ್ನೋದು, ಇದೆಲ್ಲ ಕರಾವಳಿ ಸ್ಪೆಷಲ್ ಇದು. ಸೊ ನಮ್ಮ ಅಜ್ಜಿಯೆಲ್ಲ ಮಾಡ್ತಾಯಿದ್ರು, ಅಮ್ಮ ಮಾಡ್ತಾರೆ. ಸೊ ಇವಾಗ ಹೇಗೆ ಅಂದರೆ ಎಲ್ಲನೂ ಕಡಿಮೆ ಆಗಿಬಿಟ್ಟಿದೆ. ಸೊ ನಾವೆಲ್ಲ ಸಿಟಿಲಿರೋದ್ರಿಂದ ಮಾಡ್ಕೊಳ್ಳೋಕ್ಕೆ ಆಗಲ್ವೇನೋ ಅಂತ ಅನಿಸುತ್ತೆ. ಬಟ್ ಈ ಥರದ್ದೆಲ್ಲ ನಾವು ಮಾಡ್ಕೊಂಡು ತಿಂತಾಯಿದ್ರೆ ನಮ್ಗೆ ಇನ್ನೂ ನಮ್ಮ ಮುಂದಿನ ಜನ್ರೇಷನ್ಗೆ ಕೂಡ ಈ ಥರ ತಿಂಡಿಗಳೆಲ್ಲ ಇತ್ತು ಅನ್ನೋದೊಂದು ಇದಾದರೂ ಇರುತ್ತೆ. ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ, ಮಣ್ಣಿನ ಓಡಲ್ಲಿ ದೋಸೆ, ಮಣ್ಣಿನ ಪಾತ್ರೆಯಲ್ಲಿ ಅಡುಗೆಗಳು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಎಲ್ಲ ಮಾಡ್ಕೊಂಡಾಯಿತು. ಹಿಟ್ಟು ಹದ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ದಿಢೀರಂತ ರೆಡಿ ಆಗುತ್ತೆ, ಏನೂ ಇಲ್ಲ. ಹಿಂದಿನ ದಿನ ರಾತ್ರಿ ಅರ್ಧ ಗ್ಲಾಸ್ ಕುಚ್ಚಲಕ್ಕಿ ಮತ್ತು 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ ನೆನೆ ಹಾಕಿಬಿಟ್ರೆ ನೆಕ್ಸ್ಟ್ ಡೇ ರುಬ್ಕೊಂಡು ಮಾಡೋದೆ. ಈ ಮಡಕೆ ಓಡನ್ನು ನಾವು ಕನ್ನಿಸೋದಂತ ಹೇಳ್ತಾರೆ. ಗೇರು ಬೀಜದ ಎಣ್ಣೆ ಕೊಟ್ಟು, ಇದೆಲ್ಲ ಹೊಸದರಲ್ಲಿ, ಅಥವಾ ಅನ್ನದ ತೇಳಿಯನ್ನು ಹಾಕಿಬಿಟ್ಟು. ಸೊ ನಾವು ಈ ಥರ ಬಿಸಿ ಆದಮೇಲೆ ನಾವು ಇದನ್ನು ಮುಚ್ಚಬಾರ್ದು, ತಕ್ಷಣ ಮುಚ್ಚಬಾರ್ದು. ಮುಚ್ಚಳ ಎಲ್ಲ ಕಣ್ಣುಗಳು ಬೀಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಣ್ಣುಗಳು ಬೀಳ್ತಾ ಇದೆ. ಕಣ್ಣುಗಳು ಬಿದ್ದ ಮೇಲೆ ಮುಚ್ಚಬೇಕು, ಆಮೇಲೆ ಎಬ್ಬಿಸಬೇಕು. ಈ ಥರ ನೋಡಿ ಎಷ್ಟು ನೀಟಾಗಿ ಎದ್ದಿದೆ. ಫಸ್ಟು ಒಂದು ಓಡ್ಪಳೆ ಹೇಳೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ, ಮತ್ತಿದ್ದು ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಇದೆ ನೋಡಿ, ಎಷ್ಟು ನೀಟಾಗಿ. ಕಣ್ಣು ಬಿದ್ದ ಮೇಲೇ ಮುಚ್ಚಬೇಕು, ಅದು ಚೆನ್ನಾಗಿ ಬೇಯಬೇಕು. ಇದು ಒಂದೇ ಬದಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಮಧ್ಯೆ ಎಲ್ಲ ಬೆಂದಿರೋದಿಲ್ಲ. ಎಷ್ಟು ಚೆನ್ನಾಗಿ ಬ್ರೆಡ್ ಥರ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಕಣ್ಣೆಲ್ಲ ಬಿದ್ದ ಈ ಥರ ನಾವು ಮುಚ್ಕೊಬೇಕು. ಇದಕ್ಕೆ ತೆಂಗಿನಕಾಯಿ ಹಾಲು ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ. ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಚಟ್ನಿ ಜೊತೆನೂ ನಾನು ಸ್ವಲ್ಪ ಸ್ವೀಟ್ ದೂರ ನನಗೆ, ಹಾಗಾಗಿ ತೆಂಗಿನಕಾಯಿ ಹಾಲು ಮಾಡಿದ್ದೆ, ಹಾಗೆ ಚಟ್ನಿನೂ ಮಾಡಿದ್ದೆ. ಸೊ ನೋಡಿ ಎಷ್ಟು ನೀಟಾಗಿ ಹೇಳುತ್ತೆ ಅಂತ, ತುಂಬ ನೀಟಾಗಿ ಹೇಳುತ್ತೆ ಆ್ಯಕ್ಚುಲಿ. ತುಂಬ ಎಫರ್ಟ್ ಹಾಕೋದೇ ಬೇಡ ಇದಕ್ಕೆ. ನಾನು ನಿಮಗೆ ತೋರಿಸ್ತೀನಿ ಎಬ್ಬಿಸಿದ ಮೇಲೆ ನೀಟಾಗಿ ಹೇಳುತ್ತೆ. ತುಂಬ ನೋಡಿ ಎಷ್ಟು ಗೂಡಾಗಿ ಬಂದಿದೆ ಅಂತ. ಸೊ ತೆಂಗಿನಕಾಯಿ ಹಾಲು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನೀವು ಟ್ರೈ ಮಾಡಿ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಸೊ ಸಿಗೋಣ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ವಿಶೇಷವಾದ ರೆಸಿಪಿ ಜೊತೆ ನೆಕ್ಸ್ಟ್ ಬರ್ತಾ ಇರ್ತೀನಿ ಆವಾಗ.